ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಗಾಡ್ಸ್ ವಿಲ್, ದೇವರ ಚಿತ್ತ ಅಂತ ಹೇಳಿದ್ರೆ ಏನಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ಧ್ಯಾನ ಮಾಡೋದಕ್ಕೆ ಹೋಗೋಣ. ಇದಕ್ಕಿಂತ ಮುಂಚೆ ನಾವು 100 ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ ಅದರ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇವೆ. ನೀವು ಲಿಂಕ್ಗಳನ್ನು ಕ್ಲಿಕ್ ಮಾಡೋದ ಮುಖಾಂತರವಾಗಿ ನೇರವಾಗಿ ಸಂದೇಶಗಳನ್ನು ಕೇಳಬಹುದಾಗಿದೆ. ಕ್ಷಮಾಪಣೆಯನ್ನು ಕುರಿತು, ರಕ್ಷಣೆಯನ್ನು ಕುರಿತು, ಮಾನಸಾಂತರವನ್ನು ಕುರಿತು, ದೇವರಲ್ಲಿ ಭಯಭಕ್ತಿ ಇತ್ತು ಅಂತ ಹೇಳಿದ್ರೆ ದೇವರು ಏನು ಮಾಡ್ತಾರೆ, ಮತ್ತು ದೇವರ ನಂಬಿಗಸ್ತಿಕೆಯನ್ನು ಕುರಿತು, ಆತ್ಮಿಕ ಯುದ್ಧವನ್ನು ಕುರಿತು, ಸ್ನೇಹಿತರನ್ನು ಕುರಿತು, ತಾಯಂದಿರನ್ನು ಕುರಿತು, ಯವನಸ್ಥರನ್ನು ಕುರಿತು, ಈ ರೀತಿಯಾಗಿ ಅನೇಕ ಸಂದೇಶಗಳನ್ನು ಈಗಾಗಲೇ ನಾವು ಅಪ್ಲೋಡ್ ಮಾಡಿದ್ದೇವೆ. ನೀವು ಇದನ್ನು ಕೇಳೋದ್ರ ಮುಖಾಂತರವಾಗಿ ಖಂಡಿತವಾಗಿ ನಿಮಗೆ ಆತ್ಮಿಕವಾಗಿ ಬಹಳ ಉಪಯೋಗವಾಗುವಂಥದ್ದಾಗಿದೆ. ಇದನ್ನು ಕುರಿತು ನಾವಾಗಲೇ ಅನೇಕ ಸಾಕ್ಷಿಗಳನ್ನು ಸಹ ಕೇಳಲ್ಪಟ್ಟಿದ್ದೇವೆ. ಇದು ನಿಮಗೂ ಸಹ ಇದು ಸತ್ಯವನ್ನು ಅರಿಯಲು ಸಹಾಯ ಮಾಡುವಂಥದ್ದಾಗಿದೆ. ಬಿಡುಗಡೆಗಳನ್ನು ನಿಮ್ಮ ಜೀವಿತದಲ್ಲಿ ಸಹ ತರುವಂಥದ್ದಾಗಿದೆ. ನಾವು ವಾಕ್ಯ ಸಂದೇಶವನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಬರುವಂಥ ವಾಕ್ಯ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ನೋಡಿ, ದೇವರ ಚಿತ್ತ ಅಂತ ಹೇಳಬೇಕಾದ್ರೆ ಗ್ರೀಕ್ ಪದದಲ್ಲಿ ತೆಲೋ ಎಂಬ ಗ್ರೀಕ್ ಪದದ ಅರ್ಥ ಈ ರೀತಿಯಾಗಿ ಅರ್ಥವನ್ನು ಕೊಡುವಂಥದ್ದಾಗಿದೆ. ತೀರ್ಮಾನ, ಚಿತ್ತ, ಇಷ್ಟ, ಬಯಕೆ ಮುಂತಾದ ಅರ್ಥಗಳನ್ನು ಇದು ಕೊಡುವಂಥದ್ದಾಗಿದೆ. ಸೊ ದೇವರ ಚಿತ್ತ ಏನಾಗಿದೆ ಅಂತ ನಾವು ನೋಡುವಾಗ ದೇವರ ವಾಕ್ಯದ ಆಧಾರದಲ್ಲಿ ದೇವರ ಚಿತ್ತವನ್ನು ನಾವು ಎಲ್ಲರೂ ಸಹ ವೈಯಕ್ತಿಕವಾಗಿ ಮತ್ತು ಎಲ್ಲರೂ ಸಹ ಕಂಡುಕೊಳ್ಬೇಕು ಅನ್ನೋದು ದೇವರ ಚಿತ್ತವಾಗಿರುವಂಥದ್ದಾಗಿದೆ. ಸೊ ದೇವರ ಚಿತ್ತನ ಯಾವ ರೀತಿ ಕಂಡುಕೊಳ್ಬೇಕು, ದೇವರ ಚಿತ್ತದಿಂದ ಸತ್ಯಾಂಶಗಳು ಏನಾಗಿದೆ, ದೇವರ ಚಿತ್ತವನ್ನು ಕಂಡುಕೊಳ್ಳದ ರುಜುವಾತುಗಳೇನು, ಮತ್ತು ದೇವರ ಚಿತ್ತದ ಆಶೀರ್ವಾದಗಳೇನು ಅಂತೇಳಿ ನಾವು ಒಂದೊಂದಾಗಿ ನಾವು ಇದರಲ್ಲಿ ವಿವರಿಸ್ತಾ ಹೋಗ್ತೇವೆ. ಆಗ ನಿಮಗೆ ಸುಲಭವಾಗಿ ಇದು ಅರ್ಥವಾಗುವಂಥದ್ದಾಗಿದೆ. ದೇವ್ರ ಚಿತ್ತ ಏನಾಗಿದೆ ನಾವೆಲ್ಲರೂ ಕೇಳ್ತೇವೆ, ಎಲ್ಲರೂ ಸಾಮಾನ್ಯವಾಗಿ ಹೇಳೋದನ್ನು ಕೇಳ್ತೇವೆ. ದೇವ್ರ ಚಿತ್ತಂತಾಗಲಿ ಅಂತೇಳಿ ಹೇಳೋದನ್ನು ಕೇಳ್ತೇವೆ. ಆದರೆ ದೇವರ ಚಿತ್ತ ಅಂತ ಹೇಳಿದ್ರೆ ಏನು ಅಂಥೇಳಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ದೇವ್ರ ಚಿತ್ತ ಅಂತ ಹೇಳಿದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ. ದೇವರ ಚಿತ್ತ ಹೀಗಿರುವಂಥದ್ದಾಗಿದೆ. 1 ತಿಮೋತಿ 2ನೇ ಅಧ್ಯಾಯ 4ನೇ ವಾಕ್ಯವನ್ನು ನೋಡುವಾಗ 1 ತಿಮೋತಿ ಚಾಪ್ಟರ್ 2 ವರ್ಸ್ 4, 1 ತಿಮೋತಿ 2ನೇ ಅಧ್ಯಾಯ 4ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ದೇವರ ಚಿತ್ತ ಏನು ಅಂತ ಹೇಳಿದ್ರೆ ರಕ್ಷಣೆ ಹೊಂದುವಂಥದ್ದು. ಎಲ್ಲರೂ ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಆತನ ಚಿತ್ತವಾಗಿದೆ ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿರೋದನ್ನು ನೋಡ್ತೇವೆ. ದೇವರ ಚಿತ್ತ ಏನು? ಮೊದಲನೇದಾಗಿ ರಕ್ಷಣೆ ಹೊಂದುವಂಥದ್ದು. ಎಲ್ಲರೂ ರಕ್ಷಣೆಯನ್ನು ಹೊಂದುವುದು ದೇವರ ಚಿತ್ತವಾಗಿರುವಂಥದ್ದಾಗಿದೆ. ಎರಡನೇದಾಗಿ ನೋಡಬೇಕಾದ್ರೆ 1 ಥೆಸಲೋನಿಕ 4ನೇ ಅಧ್ಯಾಯ 3ನೇ ವಾಕ್ಯವನ್ನು ನೋಡುವಾಗ 1 ಥೆಸಲೋನಿಕನ್ಸ್ ಚಾಪ್ಟರ್ 4 ವರ್ಸ್ 3, 1 ಥೆಸಲೋನಿಕ 4ನೇ ಅಧ್ಯಾಯ 3ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. ನೋಡಿ, ದೇವರ ಚಿತ್ತ ಏನು ಅಂತ ನೋಡಬೇಕಾದ್ರೆ ನೀವು ಶುದ್ಧವಾಗಿ ಇರಬೇಕು ಅನ್ನೋದು ದೇವರ ಚಿತ್ತವಾಗಿರುವಂಥದ್ದಾಗಿದೆ. ಮೂರದಾಗಿ ನೋಡಬೇಕಾದ್ರೆ 1 ಥೆಸಲೋನಿಕ 5ನೇ ಅಧ್ಯಾಯ 18ನೇ ವಾಕ್ಯವನ್ನು ನೋಡುವಾಗ 1 ಥೆಸಲೋನಿಕನ್ಸ್ ಚಾಪ್ಟರ್ 5 ವರ್ಸ್ 18, 18ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಎಲ್ಲದರಲ್ಲಿಯೂ ಕೃತಜ್ಞತೆ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಅಂದರೆ ಸ್ತೋತ್ರ ಮಾಡುವಂಥದ್ದು. ಎಲ್ಲದರಲ್ಲಿಯೂ ಕೃತಜ್ಞತೆ ಮಾಡಿರಿ, ಇದು ದೇವರ ಚಿತ್ತವಾಗಿರುವಂಥದ್ದಾಗಿದೆ. ನಾವು ನೋಡ್ತೇವೆ ದೇವರ ಚಿತ್ತದಲ್ಲಿರುವಂಥ ಸತ್ಯಾಂಶಗಳು ಏನು ಅಂತ ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ನಾವು ದೇವರ ಚಿತ್ತ ನೆರವೇರಲು ಪ್ರಾರ್ಥನೆ ಮಾಡಬೇಕಂತೆ. ದೇವರ ಚಿತ್ತ ನೆರವೇರಬೇಕು ಅಂತ ಹೇಳಿದ್ರೆ ಪ್ರಾರ್ಥನೆ ಮಾಡಬೇಕು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ನೋಡಿ,
ಮೊದಲನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 10ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದ ನೆರವೇರೋ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಸೊ ದೇವರ ಚಿತ್ತದ ಸತ್ಯಾಂಶಗಳೇನು ಅಂತೇಳಿ ನಾವು ನಿಮಗೆ ವಿವರಿಸ್ತಾ ಇದ್ದೇವೆ ದೇವರ ವಾಕ್ಯದ ಆಧಾರದಲ್ಲಿ. ಎರಡನೇ ನೋಡಬೇಕಾದ್ರೆ, ನಾವು ದೇವರ ಚಿತ್ತವಿದ್ದರೆ ಅಂತ ಮಾತ್ರ ಹೇಳಬೇಕು ಯಾವಾಗಲೂ. ನೋಡಿ, ಯಾಕೋಬನ ಪತ್ರಿಕೆ ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 4:15, ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 15ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಆದ್ದರಿಂದ ನೀವು ಅಂಥ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವೆವು ಎಂದು ಹೇಳಬೇಕು. ಅಂದರೆ ದೇವರ ಚಿತ್ತ ಇದ್ದರೆ ಅಂತೇಳ್ಬಿಟ್ಟು ಹೇಳಬೇಕು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನಾವು ನೋಡ್ತಾ ಇದ್ದೇವೆ. ಅದು ಮಾತ್ರವಲ್ಲ, ಎಫೆಸದವರು ಬರೆದ ಪತ್ರಿಕೆ 6ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಬರೆದಿದೆ, ಬುಕ್ ಆಫ್ ಎಫಿಷಿಯನ್ಸ್ ಚಾಪ್ಟರ್ 6:6, 6ನೇ ಅಧ್ಯಾಯ 6ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಮನುಷ್ಯರನ್ನು ಮೆಚ್ಚಿಸುವವರು ಮಾಡುವ ಪ್ರಕಾರ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ ಕ್ರಿಸ್ತನ ದಾಸರಿಗೆ ತಕ್ಕ ಹಾಗೆ ದೇವರ ಚಿತ್ತವನ್ನು ಮನಪೂರ್ವಕವಾಗಿ ನಡೆಸಿರಿ ಅಂತೇಳಿ. ಅಂದರೆ ನಾವು ಮನಪೂರ್ವಕವಾಗಿ ಮಾಡೋದನ್ನು ದೇವರು ಬಯಸುವಂಥವರಾಗಿದ್ದಾರೆ. ಅಂದರೆ ನಾವು ಮನಪೂರ್ವಕವಾಗಿ ದೇವರಿಗೆ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ಅರ್ಥ. ಸೊ ಮನುಷ್ಯರನ್ನು ಮೆಚ್ಚೋದಕ್ಕಲ್ಲ, ಮನುಷ್ಯರನ್ನು ಮೆಚ್ಚಿಸುವ ಪ್ರಕಾರವಾಗಿ ನಾವು ಕಾರ್ಯವನ್ನು ಮಾಡಬಾರ್ದು. ಇಲ್ಲ ಯಾರೋ ನೋಡ್ತಾ ಇದ್ದಾರೆ, ಯಜಮಾನ ನೋಡ್ತಾ ಇದ್ದಾರೆ ಅಂತೇಳಿ ಮಾಡದೆ ಕ್ರಿಸ್ತನ ದಾಸರಿಗೆ ತಕ್ಕ ಹಾಗೆ ದೇವರ ಚಿತ್ತವನ್ನು ಮನಪೂರ್ವಕವಾಗಿ ನಡೆಸಿರಿ. ಸೊ ಮನಪೂರ್ವಕವಾಗಿ ದೇವರ ಕಾರ್ಯವನ್ನು ಮಾಡಬೇಕು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಅದು ಮಾತ್ರವಲ್ಲ, ನಾವು ಅದಕ್ಕೋಸ್ಕರ ಪ್ರಯತ್ನ ಸಹ ಮಾಡಬೇಕು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. 1 ಪೇತ್ರ 4ನೇ ಅಧ್ಯಾಯ 1 ಪೀಟರ್ ಚಾಪ್ಟರ್ 4:2 ದೇವರ ವಾಕ್ಯದಲ್ಲಿ ಬರೆದಿದೆ, ಯಾಕೆಂದರೆ ಶರೀರದಲ್ಲಿ ಬಾಧೆಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇನ್ನೂ ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು. ನೋಡಿ, ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು. ಸೊ ಪ್ರಯತ್ನ ಮಾಡಬೇಕು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನಾವು ನೋಡ್ತಾ ಇದ್ದೇವೆ. 1 ಪೀಟರ್ ಚಾಪ್ಟರ್ 3:17 ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. 1 ಪೇತ್ರ 3ನೇ ಅಧ್ಯಾಯ 17ನೇ ವಾಕ್ಯ. 1 ಪೀಟರ್ ಚಾಪ್ಟರ್ 3:17 ನೋಡಬೇಕಾದ್ರೆ, ಕೆಟ್ಟ ನಡತೆಯುಳ್ಳವರಾಗಿ ಬಾಧೆ ಪಡುವುದಕ್ಕಿಂತ ಒಳ್ಳೆ ನಡತೆಯುಳ್ಳವರಾಗಿಯೇ ದೇವರ ಚಿತ್ತವಿದ್ದರೆ ಬಾಧೆ ಪಡುವುದು ಲೇಸು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಅಂದರೆ ನಾವು ದೇವರ ಚಿತ್ತವಿದ್ದರೆ ಬಾಧೆ ಪಡಬೇಕು ಅಂತೇಳಿ, ಸುಮ್ಮನೆ ಬಾಧೆ ಪಡೋದಂತಲ್ಲ, ದೇವರ ಚಿತ್ತ ಇದ್ದರೆ ಮಾತ್ರ ಬಾಧೆ ಪಡೋದು ಲೇಸು ಅಂತೇಳಿ. ಸೊ ಕೆಲವರೆಲ್ಲ ಬಾಧೆ ಪಡ್ತಿತ್ತು ಅಂತೇಳಿದ್ರೆ ದೇವ್ರ ಚಿತ್ತ ಅಂತೇಳೋದ್ರ ಅರ್ಥ ಅಲ್ಲ. ಸೊ ದೇವ್ರ ಚಿತ್ತ ಇದ್ದರೆ ಬಾಧೆ ಪಡ್ರಿ, ಇಲ್ಲ ಅಂತೇಳಿದ್ರೆ ಸುಮ್ಮನೆ ಬಾಧೆ ಪಡೋದಕ್ಕೆ ಹೋಗಬೇಡ್ರಿ. ಸುಮ್ಮನೆ ಬಾಧೆ ಪಡೋದಕ್ಕೆ ಹೋಗ್ಬಾರ್ದು. ದೇವ್ರ ಚಿತ್ತ ಇತ್ತು ಅಂತೇಳಿದ್ರೆ ಬಾಧೆ ಪಡೋದು ಲೇಸು, ಒಳ್ಳೆಯದು ಅಂತೇಳಿ ದೇವ್ರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ನೋಡ್ತೇವೆ ದೇವರ ಚಿತ್ತವನ್ನು ಕಂಡುಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯವಾಗಿರುವಂಥದ್ದು. ದೇವರ ಚಿತ್ತವನ್ನು ಕಂಡುಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯ. ನಾವು ದೇವರ ಚಿತ್ತವನ್ನು ಯಾವ ರೀತಿಯಾಗಿ ಕಂಡುಕೊಳ್ಬೇಕು ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ನೋಡೋಣ. ಯಾಕಂತೇಳಿದ್ರೆ ದೇವರ ಚಿತ್ತ ಏನು ಅಂತೇಳಿ ಪ್ರತಿಯೊಬ್ಬರೂ ಸಹ ಕಂಡುಕೊಳ್ಬೇಕು. ಆವಾಗ ಮಾತ್ರವೇ ನಾವು ದೇವರು ನಮ್ಮನ್ನು ಇಟ್ಟು ಏನು ಕಾರ್ಯಗಳನ್ನ ಮಾಡಬೇಕು ಅಂತಿದ್ದಾರೆ, ದೇವರು ನಮ್ಮ ಮೂಲಕವಾಗಿ ಏನೆಲ್ಲ ಕಾರ್ಯಗಳನ್ನು ಮಾಡಿಸ್ಬೇಕು ಅಂತಿದ್ದಾರೆ ಅಂತೇಳಿ ನಮಗೆ ಅರ್ಥವಾಗುವಂಥದ್ದು. ದೇವರು ಗೈಡೆನ್ಸ್ನ, ದೇವರು ಡೈರೆಕ್ಷನ್ಗಳನ್ನ ಕೊಡುವಂಥವರಾಗಿದ್ದಾರೆ. ಹಾಗಾದರೆ ದೇವರ ಚಿತ್ತವನ್ನು ನಾವು ಯಾವ ರೀತಿ ಕಂಡುಕೊಳ್ಳುವಂಥದ್ದು, ದೇವರ ಚಿತ್ತವನ್ನು ಯಾವ ರೀತಿ ಕಂಡುಕೊಳ್ಳೋದು ಅಂತೇಳಿ ನಾವು ನೋಡೋದಕ್ಕೆ ಹೋಗೋಣ. ಮೊದಲದಾಗಿ ನೋಡಬೇಕಾದ್ರೆ ಪ್ರಾರ್ಥನೆಯ ಮೂಲಕ ದೇವರ ವಾಕ್ಯದಲ್ಲಿ ಬರೆದಿದೆ. ಕೀರ್ತನೆಗಳ ಪುಸ್ತಕ 143ನೇ ಅಧ್ಯಾಯ 10ನೇ ವಾಕ್ಯವನ್ನು ನೋಡುವಾಗ, ಸ್ಯಾಮ್ಸ್ ಚಾಪ್ಟರ್ 143:10, ಕೀರ್ತನೆಗಳ ಪುಸ್ತಕ
143ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಬರೆದಿದೆ, ನಿನ್ನ ಚಿತ್ತದಂತೆಯೇ ನಡಕೊಳ್ಳುವುದನ್ನು ನನಗೆ ಕಲಿಸು, ನನ್ನ ದೇವರು ನೀನಲ್ಲವೋ. ಶುಭಕಾರಿಯಾಗಿರುವ ನಿನ್ನ ಆತ್ಮನನ್ನು ಮಟ್ಟ ನೆಲದಲ್ಲಿ ನಡೆಸಲಿ, ನಿನ್ನ ಚಿತ್ತದಂತೆಯೇ ನಡಕೊಳ್ಳುವುದನ್ನು ನನಗೆ ಕಲಿಸು. ನೋಡಿದ್ರಾ? ಸೊ ಪ್ರಾರ್ಥನೆಯ ಮೂಲಕವಾಗಿ ಮೊದಲಿಗೆ ನೋಡಬೇಕಾದ್ರೆ ದೇವರ ಚಿತ್ತವನ್ನು ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ಪ್ರಾರ್ಥನೆ ಮಾಡಬೇಕು. ನಿನ್ನ ಚಿತ್ತದಂತೆ ನಡಕೊಳ್ಳು ನನಗೆ ಕಲಿಸು. ಸೊ ಯಾರು ಕಲಿಸ್ತಾರಂತೆ? ದೇವರು ಕಲಿಸ್ತಾರೆ. ನೀವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮೂಲಕ ನಾವು ದೇವರ ಚಿತ್ತವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ನೀವೆಷ್ಟು ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿರ್ತೀರ, ದೇವರು ನಿಮಗೆ ಒಂದೊಂದೇ ವಿಷಯಗಳನ್ನು ತಿಳಿಸ್ತಾ ಹೋಗ್ತಾರೆ. ದೇವರು ಯಾವಾಗಲೂ ಏನು ಅಂತ ಹೇಳಿದ್ರೆ ಸಡನ್ನಾಗಿ ನಿಮಗೆಲ್ಲನೂ ಏನೋ ಆದಿಯಿಂದ ಅಂತ್ಯದವರೆಗೂ ನಿಮಗೆಲ್ಲನೂ ತೆಗೆದು ಮುಂದೆ ಇಟ್ಬಿಡಲ್ಲ. ನಿಮಗೆ ದೇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಫಸ್ಟ್ ಪಾಯಿಂಟು ಮೊದಲನೇ ಸ್ಟೆಪ್ ಇಡೋದಕ್ಕೆ ನಿಮ್ಗೆ ಹೇಳುವಾಗ ನೀವು ಮೊದಲನೇ ಸ್ಟೆಪ್ ಇಡಬೇಕು. ಸೊ ಆ ಮೊದಲನೇ ಸ್ಟೆಪ್ ಇಟ್ಟ ನಂತರ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇವರು ನಿಮಗೆ ಮಾರ್ಗಗಳನ್ನ ತೋರಿಸ್ತಾ ಹೋಗ್ತಾರೆ. ನೆಕ್ಸ್ಟ್ ಏನು ಮಾಡಬೇಕಾಗಿದೆ, ನೆಕ್ಸ್ಟ್ ಏನು ಮಾಡಬೇಕಾಗಿದೆ ಅಂದರೆ ನಿಮ್ಗೆ ಆಲೋಚನೆ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ದೇವರ ಗೈಡೆನ್ಸ್ ಏನಿದೆ, ದೇವರ ಮಾರ್ಗದರ್ಶನವನ್ನು ನಾವು ತೆಗೆದುಕೊಂಡು ಪ್ರಾರ್ಥನೆ ಮೂಲಕವಾಗಿ ನಾವು ಅದನ್ನು ಅದರ ಪ್ರಕಾರವಾಗಿ ನಾವು ಮುಂದುವರಿತಾ ಹೋದ ಹಾಗೆ ದೇವರ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ನೆರವೇರಿಸ್ತಾ ಹೋಗ್ತೀವಿ ಅಂತೇಳಿ ಖಂಡಿತವಾಗಿ ಅದು ಗೊತ್ತಾಗುವಂಥದ್ದಾಗಿದೆ. ದೇವರ ವಾಕ್ಯದ ಮುಖಾಂತರವಾಗಿ ನಾವು ನಿಮ್ಗೆ ಹೇಳ್ತೇವೆ ಅದು ಯಾವ ರೀತಿಯಾಗಿ ಗೊತ್ತಾಗುತ್ತೆ ಅಂತೇಳಿ. ಹಲ್ಲೆಲೂಯ. ಸೊ ಮೊದಲನೇ ನೋಡಬೇಕಾದ್ರೆ ಪ್ರಾರ್ಥನೆಯ ಮೂಲಕ. ಸೊ ಪ್ರಾರ್ಥನೆಯ ಮೂಲಕವಾಗಿ ನಾವು ದೇವರ ಚಿತ್ತವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಇಲ್ಲಿಗೆ ಮೊದಲನೇ ಭಾಗವನ್ನು ನಿಲ್ಲಿಸ್ತಾ ಇದ್ದೇವೆ. ಇದರ ಮುಂದುವರ ಸಂದೇಶವನ್ನು ನಾವು ಮುಂದಿನ ಭಾಗದಲ್ಲಿ ಅಪ್ಲೋಡ್ ಮಾಡುವಂಥವರಾಗಿದ್ದೇವೆ. ಮುಂದಿನ ಭಾಗದಲ್ಲಿ ನಾವು ದೇವರ ಚಿತ್ತವನ್ನು ಯಾವ ರೀತಿ ಕಂಡುಕೊಳ್ಳೋದು ಅಂತೇಳಿ ಇನ್ನು ಕೆಲವು ವಾಕ್ಯದ ಆಧಾರದಲ್ಲಿ ನಾವು ಇನ್ನು ವಿವರಿಸೋದಕ್ಕೆ ಹೋಗ್ತೇವೆ. ಅದು ಮಾತ್ರವಲ್ಲ, ಅದಕ್ಕೆ ದೇವರ ಚಿತ್ತದ ರುಜುವಾತುಗಳು ಯಾವ ರೀತಿಯಾಗಿ ದೇವರು ಪ್ರೂವ್ ಮಾಡ್ತಾರೆ ಅದನ್ನು ಸಹ ನಿಮಗೆ ತಿಳಿಸ್ಕೊಡ್ತೇವೆ. ಮತ್ತು ದೇವರ ಚಿತ್ತದಲ್ಲಿರುವಂಥ ಆಶೀರ್ವಾದಗಳೇನಾಗಿದೆ, ದೇವರ ಚಿತ್ತ ನೆರವೇರಿಸಿದ ನಮಗೆ ಆಶೀರ್ವಾದಗಳನ್ನು ದೇವರು ಏನು ಕೊಡ್ತಾರೆ ಅದನ್ನು ಸಹ ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥವರಾಗಿದ್ದೇವೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.